ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಪರಾಭವ ನವ ಸಂವತ್ಸರ 2026ರಿಂದ 27 ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಭಾಗ್ಯದ ಬಾಗಿಲು ತೆರೆಯುತ್ತಾ ಯಾವೆಲ್ಲ ಅಭಿವೃದ್ಧಿಗಳು ನಿಮ್ಮ ಜಾತಕಕ್ಕೆ ಬರುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ಕಾಲವಾದರೂ ಹೇಗಾಗ್ತದೆ, ಗುರುವಿನ ಬಲ ನಿಮಗೆ ಏನೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆಯನ್ನು ಕೊಡುತ್ತಾ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಹಣಕಾಸಿನಲ್ಲಿ ಹೇಗಿರುತ್ತೆ ಈ ವರ್ಷ, ಹಾಗೆ ಕೂತಿರ್ತಕ್ಕಂಥ ಪಂಚಮದಲ್ಲಿರ್ತಕ್ಕಂಥ ಶನಿಯ ಪಾತ್ರವೇನು, ಯಾರು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಜುಕೇಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪಾಡೇನು, ಈ ವರ್ಷದಲ್ಲಿ ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆಲ್ಲ ಹೇಗೆಲ್ಲ ಇರುತ್ತೆ, ಏನಾದರೂ ಹೊಸ ಅವಕಾಶಗಳು ನಿಮಗೆ ಬರುತ್ತಾ, ಎಲ್ಲ ವಿಚಾರಗಳು ಹೇಳ್ತೀನಿ. ಆದರೆ ಪರ್ಫೆಕ್ಟ್ ಒಂದು ವರ್ಡಲ್ಲಿ ಹೇಳಬೇಕಾದ್ರೆ ಇದೊಂದು ಭಾಗ್ಯೋದಯದ ಕಾಲ. ವೃಶ್ಚಿಕ ರಾಶಿಯವರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಅಫ್ಕೋರ್ಸ್ ನೀವೇನಾದರೂ ಸಾಧನೆ ಮತ್ತೊಂದು ಎಲ್ಲ ಮಾಡ್ತಕ್ಕಂಥವ್ರಿದ್ದರೆ, ದೈವಿಕವಾಗಿರ್ತಕ್ಕಂಥ ಮನೋಭಾವದರಿದ್ದರೆ 100ಕ್ಕೆ 100 ಭಾಗ ಹೇಳ್ತಾ ಇದ್ದೇನೆ, ದಿಸ್ ಈಸ್ ದ ಗೋಲ್ಡನ್ ಪೀರಿಯಡ್ಸ್, ಭಾಗ್ಯ ಉದಯದ ಕಾಲ. ನೀವು ಖಂಡಿತ ನಾನು ಹೇಳ್ತಾ ಇದ್ದೇನೆ, ಅನೇಕ ಜನಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಕೆಲವೊಬ್ಬರು ಕೇಳ್ತೀರಾ ಲಗ್ನ ಅಥವಾ ರಾಶಿ ಗುರುಗಳೇ, ಲಗ್ನ ಗೊತ್ತಿದ್ದೀರ ಲಗ್ನ ನೋಡಿ, ರಾಶಿ ನೋಡ್ತೀರ ರಾಶಿ ನೋಡಿದ್ರೆ ಯಾರಾದರೂ ತಗೊಳ್ಳಿ. ಅಫ್ಕೋರ್ಸ್ ನೀವು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಖಂಡಿತವಾಗಿ ತಗೊಳ್ಳಿ, ನಥಿಂಗ್ ಟು ವರಿ. ಅದ್ಭುತವಾಗಿರ್ತಕ್ಕಂಥ ಸಮಯ ಆಧಾರವಾಗಿಟ್ಕೊಂಡು ಹೇಳ್ತಿದ್ದೇನೆ, ಇದೊಂದು ವರ್ಷದಲ್ಲಿ ಅದ್ಭುತ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಯಶಸ್ಸು, ಮುಂದೆ ಬರ್ತಕ್ಕಂಥ ಸಮಯನೂ ಕೂಡ ಅದೇ ಥರ ಇದೆ. ನೀವು ಬದಲಾಯಿಸ್ತಕ್ಕಂಥ ಸಮಯ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಅದೃಷ್ಟ ಕುಲಾಯಿಸೋದ್ರಲ್ಲಿ ಖಂಡಿತವಾಗಿ ಯಾವುದೇ ಅನುಮಾನನೇ ಬೇಡ, ಅಷ್ಟೊಂದು ಕೂಡ ನಿಮಗೆ ಲಾಭವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ನೋಡಿ, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವರ್ಷಾರಂಭದಲ್ಲಿ ಕೇಂದ್ರಗತನಾಗಿದ್ದಾನೆ. ಕೇಂದ್ರ ಸ್ಥಾನ ಅಲ್ಲಿ ಕೂಡ ನೋಡಿ, ವಾಯುತತ್ವದಲ್ಲಿ ಕುಜನಿದ್ದಾನೆ, ಜಲತತ್ವ ವಾಯುತತ್ವದ ರಾಶಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹಿನ್ನಡೆ ಅಂದರೆ ಈ ಶ್ರಮವನ್ನು ಹಾಕಬೇಕಾಗುತ್ತೆ. ರಾಹು ಜೊತೆಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ಶ್ರಮದ ಒಂದು ವರದಾನವನ್ನು ಬೇಕಾಗುತ್ತೆ. ಜಸ್ಟ್ ಇಲ್ಲಿ ಪ್ರಯತ್ನದಿಂದ ಸಕಲವೂ ಅಭಿವೃದ್ಧಿ ಬರುತ್ತೆ. ಬಟ್ 9ರ ಸ್ಥಾನ ಎಲ್ಲದಕ್ಕೂ ಗುಡ್ಡ ಆಗ್ತಾ ಇತ್ತು ಅಂದ್ಕೊಬೇಡಿ. ಗುರುಗೂ ನೋಡಿ ಜೂನ್ ಆದ ನಂತರ ಬರ್ತಕ್ಕಂಥದ್ದು 9ರ ಸ್ಥಾನಕ್ಕೆ ಭಾಗ್ಯ ಸ್ಥಾನಕ್ಕೆ ಬರುತ್ತೆ. ಜೂನ್ವರೆಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಇದು ನಿಷ್ಕ್ರಿಯ ಆಗ್ತದೆ. ಜೂನ್ ಆದ ನಂತರ ಖಂಡಿತವಾಗಿ ನಿಮಗೆ ಗುರು ಸಂಚಾರ ಒಂದೊಂದಾಗಿ ಮೆಟ್ಲು ಇಳಿತಾ ಬರ್ತಾನೆ ಗುರು ಕೂಡ. ಆ ಗುರು ಬಂದಾಗ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ನಿಮ್ಮ ಜಾತಕಕ್ಕೆ ಸಿಕ್ಕೇ ಸಿಗುತ್ತೆ. ಲಗ್ನಕ್ಕೆ ದೃಷ್ಟಿ, ಪಂಚಮ ದೃಷ್ಟಿ ನಿಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವನ್ನು ಕೊಟ್ಟೇ ಕೊಡುತ್ತೆ. ನಿಮ್ಮ ಬರ್ತಕ್ಕಂಥ ನಾನಾ ರೀತಿಯಾದಂಥ ವ್ಯಾಧಿಗಳನ್ನಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸಾಧನೆ ಮಾಡ್ತಕ್ಕಂಥ ಒಂದು ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ಲಗ್ನದವ್ರಿಗೆ ಇದು ಸತ್ಯ. ದೇವರ ಆಶೀರ್ವಾದ ಅಂತೀವಲ್ಲ, ದೇವರ ಆಶೀರ್ವಾದ ಲಭ್ಯ. ಖಂಡಿತ ಇದೊಂದು ಅಂಶಯೋಗದ ಕಾಲ, ಡೌಟೇ ಬೇಡ. 2ರ ಅಧಿಪತಿ ಪಂಚಮಾಧಿಪತಿ ರಾಜಯೋಗವನ್ನು ಕೊಡುತ್ತೆ ಕೂಡ. ಅರ್ಧ ರಾಜಯೋಗ ಅರ್ಥ ನೋಡಿ, 2ರ ಅಧಿಪತಿ ಹಾಗೆ ಪಂಚಮಾಧಿಪತಿ ನವಮ ಸ್ಥಾನ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ. ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮಾಧಿಪತಿ ಗುರುಗೂ 9ರ ಸ್ಥಾನದಲ್ಲಿದ್ದಾಗ 9ರ ಭಾಗ್ಯ ಸ್ಥಾನ, ವಿದೇಶ ಸ್ಥಾನ, ಬುದ್ಧಿಯ ಜ್ಞಾನದ ಸ್ಥಾನ, ಇದ್ದಕ್ಕಿದ್ದಾಗೆ ಅದೃಷ್ಟವನ್ನು ತರ್ತಕ್ಕಂಥದ್ದು ದೇವರ ಆಶೀರ್ವಾದದ ಸ್ಥಾನ. ಯಾರು ವೃಶ್ಚಿಕ ರಾಶಿ ಮದುವೆ ಆಗಿ ಮಕ್ಕಳಾಗ್ತಿಲ್ಲ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ಮಕ್ಕಳ ಭಾಗ್ಯ ಸತ್ಯ, ಇದು ಶಾಸನ. ಖಂಡಿತವಾಗಿ ಮಕ್ಕಳ ವಿಚಾರದಲ್ಲಿ ಯಶಸ್ಸು ಅಂದರೆ ಲಭ್ಯವಾಗುತ್ತೆ. ಅದರಲ್ಲೂ ಕೂಡ ಈ ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಗಂಡು ಸಂತಾನ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷ ಸಿಗುತ್ತೆ. ಮ್ಯಾಕ್ಸಿಮಮ್ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದೆ. ಸನ್ಮಾರ್ಗದಿಂದ ಧರ್ಮ ಮಾರ್ಗದಿಂದ ನಡೆದರೆ ನಿಜವಾಗ್ಲೂ ಹೇಳೋದಕ್ಕೆ ಅಷ್ಟಿಷ್ಟಲ್ಲ, ತುಂಬ ಜಾಸ್ತಿ ಆಗ್ತಿ ಬರುತ್ತೆ. 9ರ ಸ್ಥಾನ ಭಾಗ್ಯದ ಸ್ಥಾನ, ಖಂಡಿತವಾಗಿಯೋದಯವಾಗ್ತಕ್ಕಂಥದ್ದು ಗುರುವಿನ ಅನುಗ್ರಹ. ಏನೇ ಮಾಡು ನೀನು, ಏನೇ ಮಾಡು ಅಂದ್ರೆ ಅರ್ಥಾತ್ ಕೆಟ್ಟ ಕೆಲಸ ಅಲ್ಲ,
ಸಾಧ್ಯವಾದಷ್ಟು ಕೂಡ ನೀವು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಗುರುವಿನ ಅನುಗ್ರಹ ಲಭ್ಯವಾಗುತ್ತೆ. ಸಾಧನೆ ಮಾಡ್ತಕ್ಕಂಥವ್ರಿಗೆ ಇದೊಂದು ವರ್ಷ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹೈಯರ್ ಎಜುಕೇಷನ್, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲ. ಚತುರ್ಥಾಧಿಪತಿ ಪಂಚಮ ಸ್ಥಾನ, ಗುರುವಿನ ದೃಷ್ಟಿ ಬೀಳುತ್ತೆ. ಅಬಂಡೆಂಟ್ ಆಗಿರ್ತಕ್ಕಂಥ ಜ್ಞಾನ ಉದಯ ಆಗ್ತಕ್ಕಂಥದ್ದು. ಧರ್ಮ ಕರ್ಮಾಧಿಪತಿ ಯೋಗದಂಥ ನಾನಾ ರೀತಿಯಾದಂಥ ಸಮಸ್ಯೆಗಳು ಈ ಒಂದು ಯೋಗದ ಬಲವಾಗಿ, ಹಂಸಯೋಗದ ಬಲವಾಗಿ, ಧರ್ಮಕರ್ಮಾಧಿಪತಿ ಯೋಗದ ಬಲವಾಗಿ ಸಿಕ್ಕೇ ಸಿಗುತ್ತೆ. ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ. ರಾಹು ದಶಮ ಸ್ಥಾನ, ಕೇತು ದಶಮ ಸ್ಥಾನ, ಇದು ಕೂಡ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲೇ ಇದ್ದಾರೆ. ನಿಮ್ಮ ಹೊಸದಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ, ಹೊಸದಾಗಿ ಆಫೀಸ್ ಮಾಡ್ತೀರಾ, ಅಫ್ಕೋರ್ಸ್ ವೆರಿ ಗುಡ್. ಹೊಸದಾಗಿ ಕೆಲಸದಲ್ಲಿ ಜಾಯಿನ್ ಆಗ್ತೀರಾ, ವೆರಿ ವೆರಿ ಗುಡ್. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲ, ಕಂಕಣ ಭಾಗ್ಯದ ಫಲ. ಮದುವೆ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಯಶಸ್ಸನ್ನು ಸಿಗುತ್ತೆ. ಅದರಲ್ಲೂ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಬ್ಯೂಟಿಫುಲ್ ಟೈಮ್. ಇದು ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಸತ್ಯವಾಗ್ತದೆ. ಜೊತೆಗೆ ವ್ಯಾಪಾರಸ್ಥರಿಗೆ, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಪಂಚಮ ಸ್ಥಾನದಲ್ಲಿರೋದ್ರಿಂದ ಕ್ರಿಯೇಟಿವ್ ಆಗಿರ್ತಕ್ಕಂಥ ಅದ್ಭುತ ಅವಕಾಶಗಳು ಸಿಗುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಸ್ಟ್ಯಾಗ್ನೆನ್ಸಿ ಇರ್ತಕ್ಕಂಥದ್ದು ಇರ್ತದೆ. ಮೆಲಗಿ ಯಾರು ಗುರು ಅಂದರೆ ಅರ್ಥಾತ್ ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ಸ್ವಲ್ಪ ಜಡತ್ವವನ್ನು ಕಡಿಮೆ ಮಾಡಬೇಕು. ಇದನ್ನು ಬಹಳ ಮುಖ್ಯವಾಗಿ ತಗೋಬೇಕು. ಸ್ವಲ್ಪ ಮಟ್ಟಿಗೆ ಈ ಏನು ಇನರ್ಷಿಯಾ, ಬಿಡಪ್ಪ ಮಾಡೋಣ, ಈ ಒಂದು ಸರಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ತೃತೀಯಾಗೆ ಚತುರ್ಥ ಭಾವಾಧಿಪತಿ ಆಗಿರ್ತಕ್ಕಂಥದ್ದು, ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಪಂಚಮದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಜವಾಗ್ಲೂ ನಿಮಗೆ ಧರ್ಮದ ಬುದ್ಧಿಯನ್ನು ಕೊಡುತ್ತೆ. ಈ ವರ್ಷ ಯಾರು ವೃಶ್ಚಿಕ ರಾಶಿಯಲ್ಲಿದ್ದಾರೋ ಬರೆದಿಟ್ಕೊಳ್ಳಿ. ನೀವು ದೇವರೇ ನಂಬ್ತಾ ಇಲ್ಲ ಅಂತಕ್ಕಂಥವ್ರು, ಒಬ್ಬೊಬ್ಬ ಏನಪ್ಪ ಇಷ್ಟೊಂದು ಬದಲಾವಣೆ, ಯಾವಾಗಲೂ ನನ್ನ ಮಗಳು ಪೂಜೆ ಪುರಸ್ಕಾರದಲ್ಲಿ, ದೈವ ಸರ್ವಿಸ್ ರಿಲೇಟೆಡ್ಡು ಕೆಲಸ, ಇದರಲ್ಲೇ ತಲೀನರಾಗಿದ್ದಾರೆ. ಅಫ್ಕೋರ್ಸ್ ಅವರಲ್ಲಿ ಬರುತ್ತೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ಸದುಪಯೋಗ ಮಾಡ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ವೃಶ್ಚಿಕ ರಾಶಿಯವರು ನಿಮ್ಮ ಲೇಸಿನೆಸ್ಸನ್ನು ಬಿಡಿ, ಮುನ್ಸ್ಕೊಳ್ತಕ್ಕಂಥ ಮನೋಭಾವವನ್ನು ಬಿಡಿ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನಮಾನಗಳು. ಬುಧ ಸಹಿತವಾಗಿ ಅಷ್ಟಮಾಧಿಪತಿ, 11ರಾಧಿಪತಿ, ಚತುರ್ಥ ಭಾವ, ಮನೆ ಕಟ್ತಕ್ಕಂಥ ಯೋಗ ಖಂಡಿತವಾಗಿ ಬರ್ತದೆ. ನಿರ್ಮಾಣ, ಸೈಟ್ ಖರೀದಿ, ನಿರ್ಮಾಣ, ಒಂದು ಹೊಸ ಆಫೀಸ್ ಮಾಡ್ತಕ್ಕಂಥ ಒಂದು ಎಲ್ಲ ವ್ಯವಸ್ಥೆಗಳು ನಿಮಗೆ ಲಭ್ಯ. ಖಂಡಿತ ಮಾಡಿ ನೋಡಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ಭೂಮಿಯಿಂದ ಲಾಭವನ್ನು ಪಡಿತೀರಾ. 12 ಮನಿ LICಯಿಂದ ಬರ್ತಕ್ಕಂಥ ಹಣಗಳು ಮೆಚುರಿಟಿ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ ಕೂಡ. ಈ ವರ್ಷ ನೀವು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಕೇಪಬಿಲಿಟಿ ಕೂಡ ಬರ್ತದೆ. ಯಾರ್ಯಾರು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿದ್ದೀರಾ, ಅದ್ಭುತವಾಗಿರ್ತಕ್ಕಂಥ ಫಲ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ, ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ಇದೊಂದು ರಾಜಯೋಗ. ಖಂಡಿತವಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಕಾಲ. ಯಾವುದೇ ಆಗಿರ್ತಕ್ಕಂಥ ಅನುಮಾನನ ಬೇಡ. ಎಂಜಾಯ್ ದ 2026 ಯುಗಾದಿ ಎಂಜಾಯ್ ಮಾಡಿ. ನೀವು ಎಷ್ಟು ಕೇಂದ್ರೀಕೃತವಾಗಿ ನಿಮ್ಮ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ಎಂಜಾಯ್ ಮಾಡ್ತೀರೋ ಅಷ್ಟು ಕೂಡ ನೀವು ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ವರ್ಷ. ನಿಮ್ಮಲ್ಲಿ ಬದಲಾವಣೆಯ ಸಮಯ ಸನ್ನಿಹಿತವಾಗಿದೆ. ಕೆಲವೇ ದಿನಗಳಲ್ಲಿ ನೀವು ಬದಲಾಗ್ತಕ್ಕಂಥದ್ದಿರುತ್ತೆ. ಖಂಡಿತ ಉತ್ತಮವಾಗಿರ್ತಕ್ಕಂಥ ಒಂದು ಬದಲಾವಣೆ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ. ಮುಂದೆ ಬರ್ತಕ್ಕಂಥ ರಾಹುಕೇತುಗಳು ತೃತೀಯ ಭಾವಕ್ಕೆ ಬರುತ್ತೆ, 9ರ ಸ್ಥಾನ, ಅದು ಕೂಡ ನಿಮಗೆ ಶುಭವನ್ನು ಕೊಡುತ್ತೆ. ಯಾವುದೇ ಆದಂಥ ಅನುಮಾನ ಬೇಡ. ವೃಶ್ಚಿಕ ರಾಶಿಯವರಿಗೆ ಇದೊಂದು ಸಕಾಲ, ಅದ್ಭುತವಾಗಿರ್ತಕ್ಕಂಥ ಸಕಾಲ. ಎಲ್ಲ ಸಮಸ್ಯೆಗಳನ್ನು ದೂರ ಹೊತ್ತುಬಿಟ್ಟು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ವಿದ್ಯಾಭ್ಯಾಸ, ಹಣಕಾಸು, ಫಾರಿನ್ ಹೋಗ್ತಕ್ಕಂಥದ್ದು ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ವಿಚಾರಗಳಲ್ಲಿ, ದಾಂಪತ್ಯದ ವಿಚಾರದಲ್ಲೂ ಕೂಡ ಶುಭತ್ವವಿದೆ. 7ರಾಧಿಪತಿ ಪಂಚಮ, ತುಂಬ ಅಟ್ಯಾಚ್ಮೆಂಟ್ ವಿತ್ ಯುವರ್ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್, ತುಂಬ ಅಟ್ಯಾಚ್ಮೆಂಟ್ ಬೆಳೀತಕ್ಕಂಥದ್ದು ಇದೆ. ಇವೆಲ್ಲ ವಿಚಾರಗಳು 2026 ಯುಗಾದಿ ಆದ ನಂತರ ನಿಮಗೆಲ್ಲ ಕೂಡ ಯುಗಾದಿಯ ಭವಿಷ್ಯ ವೈಯಕ್ತಿಕವಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಅಬಂಡೆಂಟ್ ಆಗಿರುತ್ತೆ. ಇದೊಂದು ವಿಚಾರ. ಏನು ವಿಚಾರ? ಇದೊಂದು ವಿಚಾರ, ಲೇಸಿನೆಸ್ ಬಿಡಬೇಕು. ಯಾಕೆಂದರೆ ಪಂಚಮದಲ್ಲಿ ಶನಿ ಇದ್ದಾನೆ. ಸೋಂಬೇರಿತನ ಇದೆ ಎಂದಾಗ ಅಲ್ಲಿ ನೀವು ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಈ ಅವಕಾಶಗಳಿಂದ ವಂಚಿತರಾಗಲಿಕ್ಕೆ ನೀವೊಂದು ಕೆಲಸವನ್ನು ನೀವು ಶತಗತಾಯ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಕೂಡ ವೃಶ್ಚಿಕ ರಾಶಿಯವರು ಶಿವನ ಆರಾಧನೆ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡುತ್ತೆ. ನೀವು ಕೂಡ ಎಲ್ಲರಿಗೂ ಕೂಡ ಜ್ಞಾನವನ್ನು ಹಂಚತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಇವೆಲ್ಲ ಸುವರ್ಣ ಅವಕಾಶಗಳು, ಸುವರ್ಣ ಯುಗ.
2026 ಯುಗಾದಿ ಪರಾಭವ ನಾಮ ಸಂವತ್ಸರ ನಿಜವಾಗ್ಲೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇವೆಲ್ಲ ಅವಕಾಶಗಳನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. ಖಂಡಿತ ಹಣದ ಹೊಳೆ ಹರಿತಕ್ಕಂಥದ್ದಿರುತ್ತೆ. ಎಲ್ಲ ವಿಚಾರಗಳು ಶುಭವನ್ನು ಕೊಡುತ್ತೆ. ನೀವು ಕೇವಲ ನಿಮ್ಮ ಸೋಂಬೇರಿತನವನ್ನು ಏನಾದರೂ ಇಟ್ಕೊಂಡ್ರೆ ಅವಕಾಶಗಳಿಂದ ವಂಚಿತ. ಇದು ಸತ್ಯ. ಇದನ್ನು ಬಿಟ್ಟು ಕೇವಲ ಕಾರ್ಯಪ್ರವೃತ್ತರಾಗಿ ಕೂತ್ಕೊಳ್ಳಿ. ಅಬಂಡೆಂಟ್ ಆಗಿರ್ತಕ್ಕಂಥ ವರ್ಷವಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ. ದೇವರ ಧನ ಅನುಗ್ರಹದಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು, ಗುರುವಿನ ಆಶೀರ್ವಾದ ಸಿಗುತ್ತೆ. ಅವಮಾನಗಳನ್ನು ಎದುರಿಸಿದ್ದೀರಾ, ಮತ್ತೊಂದು ಸಂಕಷ್ಟಗಳನ್ನು ಎದುರಿಸಿದ್ದೀರಾ, ಇವೆಲ್ಲವೂ ದೂರ ಆಗ್ತಕ್ಕಂಥದ್ದು ಶತಸಿದ್ಧ. ನಿಮಗೆ ದೈವಾನುಗ್ರಹವಾಗಿರೋದ್ರಿಂದ ನಿಜವಾಗ್ಲೂ ನೀವೊಬ್ಬ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥದ್ದು ಎಲ್ಲ ಕೂಡ ಇದೆ. ದಾಂಪತ್ಯದಲ್ಲಿ ವಿರಸಗಳಲ್ಲಿ ಮದುವೆ ಆಗ್ತಿಲ್ಲ ಮತ್ತೊಂದು, ಬಟ್ ಅಫ್ಕೋರ್ಸ್ ಸೋ ಮೆನಿ ಆ್ಯಂಗಲ್ಸ್ ಕೂಡ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಒಮ್ಮೆ ನಿಮ್ಮ ದಶಾಭುಕ್ತಿಗಳು ಏನು ನಡೀತಾ ಇದೆ ನೋಡ್ಕೊಳ್ಳಿ. ವರ್ಷ ಫಲ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇದು ಭಾಗ್ಯೋದಯದ ಕಾಲ ಖಂಡಿತವಾಗುತ್ತೆ. ನೀವೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲವಾದ್ದರಿಂದ ಭಗವಂತನ ದಯೆ ಇದೆ, ಒಳ್ಳೆಯದಾಗ್ತದೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.